ಟಿಕೆಟ್ ಬರುತ್ತೆ, ಒಂದು ರೌಂಡ್ ಬಂದು ಹೋಗಿ. ಇಲ್ಲ ನನ್ನ ನಂಬರ್ ಕೊಟ್ಟಿರ್ತೀನಿ, ನೀನು ಫೋನ್ ಮಾಡಿ ನಂದಿತ. ಇಲ್ಲ ಅಮ್ಮನಿಗೆ ಕೊಟ್ಟಿರೋ ಹೇಳಿ. ಬಯಾಲಜಿನೂ ಹೋಗಿದ್ದೇನಮ್ಮ? ಫಿಸಿಕ್ಸ್ 33, ಕೆಮಿಸ್ಟ್ರಿ 34, ಮ್ಯಾಥ್ಸ್ 35, ಬಯೋ 36. ಇಂಗ್ಲೀಷು ಕನ್ನಡಮ್ಮ? ಇಂಗ್ಲೀಷ್ ಆಗಿದೆಯಾ? ಜಾಸ್ತಿ ಕಟ್ಟಕ್ಕೆ ಹೋಗ್ಬಿಡ್ರೋ, ಜಾಸ್ತಿ ತಗೊಳ್ತಾ ಇದ್ದಾರೆ ಸರ್ ಅವರು. ನೋಡಮ್ಮ, ನಾನು ಅಷ್ಟೇ ಹೇಳ್ತಾ ಇದ್ದೀನಿ, ಮತ್ತೆ ನನ್ನ ಮೇಲೆ ಆರೋಪ ಮಾಡ್ತೀನಿ ಅಮ್ಮ. ನಿಜವಾಗ್ಲೂ ಜಾಸ್ತಿ ಹೇಳ್ಬಿಡ್ತೀನಮ್ಮ. ಈಗ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಮಕ್ಕಳಿಗೆ. ನಂಬರ್ ಕೊಡ್ತೀನಿ. ತಂದೆ ತಾಯಿ ಇಲ್ಲ, ಪರ್ ಮಂತ್ ಅವನಿಗೆ ಮಿನಿಮಮ್ ಅಂತ 17,000 ರೂಪಾಯಿ ಕಳಿಸ್ತೀನಿ. ಮೆಡಿಕಲ್ ಇವಾಗ ಮುಗಿಸ್ದ, ಆಯ್ತಾ? ಮಾಡಿರೋರು ಮಕ್ಕಳ ಪಾಪದ ಕೆಲಸ ಗೊತ್ತಿಲ್ಲಮ್ಮ. ಅದು ಪುಣ್ಯದ ಕೆಲಸ ಮಾಡಿದ್ರಿ, ಇಲ್ಲಿ ಪಾಪದ ಕೆಲಸ ಗೊತ್ತಿಲ್ಲ. ಇದು ಆತ್ಮಸಾಕ್ಷಿ. ನಮ್ಮ ತಾಯಿ ಇಲ್ಲ, ಸ್ವರ್ಗದಲ್ಲಿ ಇದ್ದಾಳೆ. ಆ ಯಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗೆ ಗೊತ್ತಿಲ್ಲ ಫೀಸ್ ಎಷ್ಟು ಕಲೆಕ್ಟ್ ಮಾಡಬೇಕು ಅಂತ. ಆಯ್ತಾಯ್ತು, ನಮ್ಮ ಅಪ್ಪನ ಸತ್ತೋಗ್ರೆ ಅವ್ರ ಮೇಲೂ ಆಣೆ ಮಾಡಿ ಹೇಳ್ತೇನೆ ಕೇಳಿ. ಅಂತ ಥರ್ಡ್ ಕ್ಲಾಸ್ ಕೆಲಸ ಮಾತ್ರ ಮಾಡಲ್ಲ. ಯಾಕೆ ಗೊತ್ತಾ? ನನ್ನ ಮಕ್ಕಳು ಎಕ್ಸ್ಟ್ರಾ 100 ರೂಪಾಯಿ ತಗೊಂಡೋಗ್ರು. ನೋಡಮ್ಮ, ಈ ಮಗು ನಿನ್ ಮಗಳಿರ್ಬೋದು, ನನ್ನ ಮಗಳಿದ್ದಂಗೆ. ಅಂತ ಮಕ್ಕಳಿಗೆ ಅನ್ಯಾಯ ಮಾಡಂತ ಥರ್ಡ್ ಕ್ಲಾಸ್ ನಾನು ಎಂದು ನನ್ನ ಜನ್ಮದಲ್ಲಿ ಇಳಿಯಲ್ಲಮ್ಮ. ಈ ಬಿಸಿಲು ಕಾಲಕ್ಕೆ 100 ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ. ನೀವು ನೆರಳಲ್ಲಿ ಫ್ಯಾನ್ ಹಾಕೊಂಡು AC ಅಲ್ಲಿ ಕೂತಿರ್ತೀರಾ, ಅದ್ರ ಬೆಲೆ ನಿಮ್ಗೆ ಗೊತ್ತಿಲ್ಲ. ಎಲೆಕ್ಷನ್ ಡ್ಯೂಟಿಗೆ ಹಳ್ಳಿಗೂ ಅಲ್ಲ, ಸ್ವಲ್ಪ ಬೆವ್ರು ಬರೋ ಅಷ್ಟೊಳಗೆ ನಿಮ್ಗೆ ಸಿಗ್ಬೇಕು. ಅವ್ರು ಕೂಲಿಗೆ ಹೋಗ್ತಾರೆ ಸರ್, ತಂದೆ ತಾಯಿಗಳು. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾರೆ ಅಂದರೆ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ. ಈಗ ಕರೆಕ್ಟಾಗಿ ನಾನು ಕೇಳ್ತೀನಿ, ಅದಕ್ಕೆ ಉತ್ತರ ಕೊಟ್ಬಿಡ್ತೀರಾ? ನೀವು ಗೌರ್ಮೆಂಟ್ ಸ್ಕೂಲು ಪ್ರಾಂಶುಪಾಲರು ಮತ್ತು ಮಾಸ್ಟ್ರುಗಳು ತಾನೇ. ನಿಮ್ಮ ಮಕ್ಕಳು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದಾರಾ? ನನ್ನ ಮಗಳು ಇವಾಗ ಓದ್ತಾ ಇದ್ದಾರಾ? ಗೌರ್ಮೆಂಟ್ ಸ್ಕೂಲಲ್ಲೇ ಇದ್ಲು. ಏಡೆಡ್ ಸ್ಕೂಲಲ್ಲೇ ಪ್ರಾಂಶುಪಾಲರು ಮೇಡಮ್ ಅವರು ಮಗ ಯಾವ ಕಾಲೇಜ್ ಓದ್ತಾ ಇದ್ದಾನೆ ಕೇಳ್ರಿ. ಎಲ್ಲನೂ ಓದ್ಲಿ, ಅದು ಇರ್ಲಿ. ಅವ್ರಿಗೆ ದುಡ್ಡು ಯಾವ ಕಡೆನೂ ಬರುತ್ತೆ, ಯಾವ ಕಡೆನೂ ಹೋಗುತ್ತೆ. ಅವರು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಈ ಬಡತನ ಮಕ್ಕಳಿಗೆ ಎಷ್ಟು ಕಷ್ಟ ಇದೆ ಅಂತ ಒಂಚೂರು ಯೋಚನೆ ಮಾಡಬೇಕು ನೀವು. ನಿಮ್ಗೆ ಪಾಪ ತುಂಬ ಸ್ವಲ್ಪ ಬಾಧೆ ಆಗ್ತಾ ಇದೆಯಲ್ಲ, ಶಿಸ್ತು ಬಗ್ಗೆ ನೀವು. ಯಾರು? ನಾವು ಸುಳ್ಳ? ಹಾಗಾದ್ರೆ ಪ್ರೆಸ್ ಅವ್ರನ್ನೇ ಕರೆಸ್ತೀನಿ ತಡೀರಿ. ನಾವು ಸುಳ್ಳು ಆರೋಪ ತಾನೇ ನಾನು ಮಾಡ್ತಾ ಇದ್ದೀನಿ. ಸರಿ ಸರ್, ಯಾರು ಸುಳ್ಳು ಆರೋಪ ಹೇಳ್ತಾ ಇದ್ದೀರಾ ನೀವು? ಇದು ನೀವು ಮಾಡಿರೋದು ಫ್ರಾಡ್ ಕೆಲಸ. ನಮಗೆ ಸುಳ್ಳು ಆರೋಪ ಅಂತ ನೀವು ಹೇಳ್ಬಾರ್ದು. ಆಯ್ತು, ನಿಮ್ಮ ತಪ್ಪಿರೋದು, ನೀವು ಕ್ಷಮೆ ಕೇಳಬೇಕಾಗಿರೋದು. ನಮ್ಮ ತಪ್ಪೇನಿಲ್ಲ. ಅದಕ್ಕೆ ರೈಟಿಂಗ್ ಅಲ್ಲಿ ಕೊಡಿ ಸರ್. ಅದು ರೈಟಿಂಗ್ ಅಲ್ಲಿ ಕೊಡಿ. ನೀವು ಹೇಳ್ತೀರಾ ಮಕ್ಕಳು ಒಂದು ದಿನಕ್ಕೆ ಅವ್ರ ತಂದೆ ತಾಯಿ 400 ರೂಪಾಯಿ 500 ರೂಪಾಯಿ ಕೂಲಿಗೆ ಹೋಗ್ತಾರೆ. ಅದನ್ನ ಅರ್ಥ ಮಾಡ್ಕೋಬೇಕು. AC ಅಲ್ಲಿ ಕುತ್ಕೊಂಡು ಶೆಕೆ ಬೆವ್ರು ಬರ್ದಂಗೆ ಆರಾಮಾಗಿ ಮನೇಲಿ ಹೋಗಿ ಕುತ್ಕೊಂಡಂಗಲ್ಲ. ಈ ಗುಗ್ಗುಗಳ ಹೋಗಿ ಈಗ ದುಡ್ಡುಗಳು ಕಟ್ಬಿಟ್ಟು ಹೋಗ್ತಾ ಇದ್ದಾರೆ ಕೇಳಿದಷ್ಟು. ನೀನೇನು ಕೈ ಕಾಸು ತಂದಿದ್ದೆ? ನಿಮ್ಮ ಅಮ್ಮನ ಫೋನ್ ಮಾಡ್ತೀನಿ ಇರು. ಅಷ್ಟಿತ್ತ ನಿನ್ನ ಹತ್ರ? ಇಲ್ಲ, ಅವ್ರಿಗೆ ಕೇಳಿದ್ವು ಫೀಸ್. ಪಾಪ ಫೀಸ್ ಅಂದ್ರೆ ರೆಸಿಪ್ಟ್ ಕೇಳಿದ್ವು. ನಾವು ಅಷ್ಟೇ ಅಂದ್ಕೊಂಡು ನಾವು ಮಾಹಿತಿ ಸರಿಯಾಗಿ ಇಲ್ಲದೆ ಇರೋ ಕಾರಣ ಇಲ್ಲಮ್ಮ ಅಷ್ಟೇ ರೆಸಿಪ್ಟ್ ಕೊಡೋದು ಇದಕ್ಕೆ ಅಂತ ಮನೆಗೆ ಹೋಗ್ಬಿಡ್ತೀರಾ. ಮಾಹಿತಿ ಸರಿ ಇಲ್ಲ ಅಂದ್ರೆ ಸರಿ ಕೊಡಿ ನೀವು. ಅದನ್ನ ನಮ್ಗೆ ಹೇಳ್ಬೇಡಿ ನೀವು. ಮಾಹಿತಿ ಸರಿ ಇಲ್ಲ, ಮಾಹಿತಿ ಸರಿ ಇಲ್ಲ ಅಂತ ಮಾತ್ರ ನೀವು ಹೇಳಕ್ ಹೋಗ್ಬೇಡಿ. ಇಲ್ಲ, ಅದೇ ರೈಟಿಂಗ್ ಅಲ್ಲಿ ಕೊಡಿ. ಮಾಹಿತಿ ಸರಿ ಇಲ್ಲ ಅಂತಾನೆ ನಾನು ಕೇಳ್ತಾ ಇದೀನಲ್ಲ, ರೈಟಿಂಗ್ ಅಲ್ಲಿ ಕೊಟ್ಬಿಡಿ. ನಾವೇನು ಮಾತಾಡಲ್ಲ ಇಲ್ಲಿ. ಚಲಪತಿ ಬರ ಇಲ್ಲಿ. ಚಲಪತಿ ಸೈನ್ ಮಾಡಿ, ಸೈನ್ ಮಾಡ್ಬಿಟ್ಟು ನಿಮ್ಮ ಫೋನ್ ನಂಬರ್ ಬರಿ ಸರ್. 4 ಥರ ದುಡ್ಡು ಮಾಡ್ತಾರೆ. ದುಡ್ಡು ಮಾಡ್ಕೋಬೇಕು ಅಂದ್ರೆ ಈ ತರ ಬಡ ಮಕ್ಕಳು ಹೊಟ್ಟೆ ಮೇಲೆ ಹೊಡಿಯೋದು ಒಳ್ಳೇದಲ್ಲ ಸರ್. ಇದು ಇನ್ನೆಷ್ಟು ಸರಿ ಹೇಳಮ್ಮ, ನನಗೆ ಆ ಉದ್ದೇಶ ಇಲ್ಲ ಅಂತ. ಇನ್ನೆಷ್ಟು ಸರಿ ಹೇಳಮ್ಮ? 1000 ಸರಿ ಹೇಳ್ಬೇಕಮ್ಮ. ಅದಕ್ಕೆ ಪ್ರಿನ್ಸಿಪಲ್ ಮೇಡಮ್ ಅವ್ರ ಕೈಯಲ್ಲಿ ಒಂದು ಹಾಗಾದ್ರೆ ನೀವೇ ಅದು ಬರ್ಕೊಡಿ ಸರ್. ನೀವು ಪಾಪ ಅವ್ರ ಪದವಿಗೆ ಏನು ಗೊತ್ತಿಲ್ಲ. ನೀವು ತಗೊಂಡು ಕಲೆಕ್ಷನ್ ಇದು ಮಾಡ್ತಾ ಇದ್ದೀರಾ, ಅದನ್ನ ನಂಗೆ ರೈಟಿಂಗ್ ಅಲ್ಲಿ ಕೊಡಿ. ಶಿವಪ್ಪನ ಕೇಳ್ರಮ್ಮ ಯಾವ ತರ ನಾವು ಬಂದಿದ್ದೀವಿ ಅಂತ. ಸರ್, ಶಿವಪ್ಪ ಮೈದ್ನೆ ಆಯ್ತಾ? ಬೇಕಾದ್ರೆ ಈಗಲೇ ಮಾಡ್ಕೊಂಡು ಆಯ್ತಾ? ಅವ್ನು ನನ್ನ ಮೈದ್ನೆ. ನನಗೆಲ್ಲ ಡಿಪಾರ್ಟ್ಮೆಂಟ್ ಕಡೆ ಎಲ್ಲ ಸಪೋರ್ಟ್ ಇದೆ. ನಾ ಇಲ್ಲ ಅಂತ ಹೇಳಿಲ್ಲ. ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ. ಶಿವಕುಮಾರ್ ಸರ್ ಇದ್ರಲ್ವಾ, ಗೊತ್ತು. ನಾವೆಲ್ಲ ಕ್ಲೋಸ್ ಅಲ್ಲ. ಅವೆಲ್ಲ
ಯಾವ ತರ ಅಂತ ಕೇಳಿದ್ವಿ ನಾವು, ಗೊತ್ತಿಲ್ದಂಗೆ ಏನೋ ತಗೊಂಡಿದ್ವಿ ಮತ್ತು ಕರೆದು ಕೊಡ್ತಾ ಇದ್ವಿ. ಅದೇ ನನಗೆ ಅದೇ ಒಂದು ರೈಟಿಂಗ್ ಅಲ್ಲಿ ಕೊಟ್ಬಿಡ್ರಿ. ಏನ್ ಮಾಡ್ತೀರಮ್ಮ ಅಂತ ಸರ್ ಅದು ಉಪಯೋಗಕ್ಕಾಗುತ್ತೆ, ಆಮೇಲೆ ಇವರು ಅದು ಉಪಯೋಗಕ್ಕಾಗುತ್ತೆ. ದೇಶದಿಂದ ಮಾಡಿದ್ರೆ ಇನ್ನೊಂದು ಸಾರಿ ಮಕ್ಕಳು ಮಾಡ್ಬೇಕು ಅಂದ್ರೆ ನಿಮ್ಗೆ ಭಯ ಇವರಿಂದ ನೋಡಿ ಶಿವಕುಮಾರ್ ಬೆಸ್ಸರು ಸರ್. ಈಗ ಕೋಲಾರ ಪತ್ರಿಕೆಯಿಂದ ಅವ್ರ ಮಗನ ವಿಶ್ವ ಪತ್ರಿಕೆಯಿಂದ ಯಾವ ಪೇಪರ್ ಅವ್ರು ಬೇಕು ಕಳಿಸ್ತೀನಿ ಹೇಳಿ. ನನ್ನಳ್ಳಿನ ಯಾವ್ದು ಶಿವಕುಮಾರ್ ಅವ್ರ ಮಗ ನನ್ನ ಸ್ಟೂಡೆಂಟ್ ಕೇಳಮ್ಮ, ಅವೆಲ್ಲ ಗೊತ್ತು ನೋಡಿದ್ದಾರೆ. ಮಾಡ್ಬೇಕು, ಇರೋರ ಹತ್ರ ತಿನ್ರಿ, ಬೇಡಲ್ಲ. ಅದು ಹೇಳ್ಬೇಡಿ ಮೇಡಮ್. ಕಡು ಬಡ ಮಕ್ಕಳ ಹತ್ರ ಹೊಟ್ಟೆ ಮೇಲೆ ಹೊಡಿತಾ ಇದೀರಲ್ಲ, ಇದು ಸರಿ ಹೋಯ್ತಾ ಅಂತ. ಅಂದ್ರೆ ಒಂದು ಟೀಚರ್ಸ್ ಸರ್ ಹಾಗೆ ಅಂತಾನೆ ಇವತ್ತು ಆಗ್ಲಿ ಅಂತಾನೆ ಬಂದಿರೋದು. ನನಗೆ ಈ ಎಕ್ಸಾಮ್ ಕಟ್ತಾ ಇರೋದು ಗೊತ್ತೇ ಇರ್ಲಿಲ್ಲ, ಸತ್ಯವಾಗ್ಲೂ ದೇವರಣೆಗೂ ಹೇಳ್ತಾ ಇದೀನಿ. ಆಮೇಲೆ ನಮ್ಮ ಹುಡುಗಿ ಈ ತರ ಎಕ್ಸಾಮ್ ಕಟ್ತಾ ಇದಾರೆ ಅಂತ ಹೇಳಿದಕ್ಕೆ ಸರಿ ನೀನು ಹೋಗಿ ಕಟ್ಬಿಟ್ಟು ನಾನು ಒಂದ್ 3-4 ಗಂಟೆಗೆ ಹೋಗ್ತೀನಿ ಅಂತ ಹೇಳಿದೆ, ಆಯ್ತಾ. ಅವಾಗ ಇವ್ರು ಮಾಡಿರೋ ಕೆಲಸ ನಂಗೆ ಹೇಳಿದ್ಲು, ಯಾರಮ್ಮ ನಿಮ್ಗೆ ಹೇಳಿದ್ದು ಅಂತ ಹೇಳಿದ್ರು. ಅಲ್ಲಿ ಪ್ರಿನ್ಸಿಪಾಲ್ ಮೇಡಮ್ ಅವರೇ ಹೇಳಿದ್ರು, ಇಷ್ಟು ಅಮೌಂಟ್ ಕಟ್ಟಲೇಬೇಕು. ನಾನು ಹೇಳಿದೆ ಪ್ರಿನ್ಸಿಪಾಲ್ ಮೇಡಮ್ ಅಲ್ಲ ಇವರು ಸರ್, ನಾನು ಫೀಸ್ ಇದ್ರಲ್ಲಿ ನಾನು ಇದ್ರಲ್ಲಿ ಅಲ್ಲೇನೋ ಇದೆ, ನನ್ನ ಕೆಲಸ ಏನೋ ಮಾಡ್ಕೊತಾ ಇದ್ದೆ. ಯಾರು ಮಾತಾಡಲ್ಲ, ನಾವ್ ಎಷ್ಟು ಹೇಳಿದ್ರೆ ಅಷ್ಟು ಮಾಡ್ಬಿಡ್ತಾರೆ, ಕೊಟ್ಬಿಡ್ತಾರೆ ಅನ್ನೋ ಒಂದು ಆಸೆ ಅಲ್ವಾ ನಿಮ್ಗೆ? ಇರಿ ಸರ್, ಇರಿ ನಿಮಗ್ ಗೌರವ ಇದೆ, ನಾನು ನಿಮ್ಗೆ ಗೌರವ ಕೊಡ್ತೀನಿ, ಇಲ್ಲ ಅಂತ ಹೌದು ಸರ್, ಹೌದು ಸರ್, ಹೌದು ನಿಮ್ಗೆ ನಮ್ಗೆ ಗೌರವ ಕೊಡ್ತೀವಿ, ಇಲ್ಲ ಅಂತಲ್ಲ. ಒಂದು ಕಾಲೇಜಲ್ಲಿ ಈ ತರ ಮಕ್ಕಳು, ಬಡ ಮಕ್ಕಳು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ ಅಂದ್ರೆ ಎಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ. ಹೋಗ್ಲಿ, ಹೊಟ್ಟೆಗೂ ಅನ್ನ ತಿನ್ನೋ ಕೆಲಸ ನೀವು ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಮನ್ಸಾಕ್ಷಿ ಒಂಚೂರು ಅಂದ್ರು ಅನಿಸ್ತಾ ನಿಮ್ಗೆ? ನಾವು ಎಂಟ್ರಿನೇ ಮಾಡ್ಕೊಂಡ್ರೆ ಸುಮ್ಮನೆ ಜೋಬ್ ಇಟ್ಕೋಬಹುದಾಗಿತ್ತು. ಬುಕ್ಕಲ್ಲಿ ಎಂಟ್ರಿ ಮಾಡಿದಾರೆ, ಅವ್ರಿಗೆ ಗೊತ್ತಿಲ್ಲದ್ರೆ ತಪ್ಪು ನಡೆದೋಗಿದೆ, ಈಗ ಕ್ಷಮಿಸ್ಬಿಡಿ. ಅದಕ್ಕೆ ಅದೇ ನನ್ ರೈಟಿಂಗ್ ಅಲ್ಲಿ ಕೊಡಿ, ಕ್ಷಮಿಸಿ. ಈಗ ತಪ್ಪು ಆಗ್ಬಿಟ್ಟಿದೆ, ಈ ತರ ನಮ್ಗೆ ಗೊತ್ತಿಲ್ಲದೆ ನಾವು ಈ ತರ ಮಾಡಿದೀವಿ ಅಂತ ಲೆಟರ್ ರೈಟಿಂಗ್ ಅಲ್ಲಿ ಕೊಡಕ್ಕೆ ಇಲ್ಲ ಸರ್, ಕೊಡಿ ಅದು ಸ್ವಲ್ಪ ಪೇಪರ್ ನಾವು ಸ್ವಲ್ಪ ಹಾಕಿಸ್ತೀವಿ, ಅದೆಲ್ಲ ಗೊತ್ತಾಗುತ್ತೆ ಸರ್. ಇಲ್ಲ ಬೇಕಾದ್ರೆ ನಾನು ಇದ್ರಲ್ಲೇ ರೆಕಾರ್ಡ್ ಓಪನ್ ಮಾಡ್ತೀನಿ, ನಮ್ಮ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ ನೀವು ಕೇಳ್ಬೋದು. ನೀವು ಈ ತರ ಬಂದು ಕೇಳ್ತಾ ಇದ್ದೀರಾ, ನೀವು ಮಾಡ್ತಾ ಇರೋದು ತಪ್ಪು ಅಂತ ನೀವು ಕೇಳ್ಬೋದು, ನಾನು ಅದಕ್ಕೆ ತಲೆ ಬಗ್ಗಿಸ್ತೀನಿ. ನಾವೇ ಫೋನ್ ಮಾಡಿ ಮಕ್ಕಳನ್ನ ಕರೆದು ವಾಪಸ್ ತಗೊಂಡು ನಿಮ್ ಕಾಸು ಅಂತ ರಾಮಚಂದ್ರಪ್ಪ ಸರ್ ಕಡೆಯಿಂದ ಫೋನ್ ಬಂದಿದೆ, ನೀವು ಮಕ್ಳಿಗೆ ಕಟ್ಟಿರೋದು, ಅದಕ್ಕೆ ಬೇಕಾದ್ರೆ ಕೊಡಿ ಸರ್, ಫೋನ್ ಕೊಡಿ. ಯಾರ ಮಕ್ಕಳಿಗೆ ಯಾವ ಟೈಮಿಂಗ್ ಮಾಡಿದ್ದೀರಾ ಅಂತ ನಾನು ಹೇಳ್ತೀನಿ. ನಂದಿತಾ ಇನ್ನೊಂದು ಫೋಟೋ ಆಮೇಲೆ ತಂದು ಕೊಡ್ತೀನಿ. ನಾಮಿನಲ್ ರೋಡ್ ಸರ್ ಅದರಲ್ಲಿರೋ ಕಿತ್ತಾಕಕ್ಕಾಗಲ್ವಾ? ಹಾಲ್ ಟಿಕೆಟ್ ಅಲ್ಲಿ ಇದೆ ನೋಡಿ, ಸೈನ್ ಹಾಕ್ತಿಲ್ಲ, ಆದ್ಮೇಲೆ ಸೀಲ್ ಆಗಿದೆಯಾ? ಏನಾಗುತ್ತಂದ್ರೆ ನಮ್ಮ ಕಾಲೇಜಲ್ಲಿ ಕೊಡ್ತೀವಿ, ಒಂದು ಎಕ್ಸಾಮ್ ಬರೀತೀವಲ್ಲ ಮಕ್ಕಳು, ಅಲ್ಲಿ ಕಳಿಸ್ತೀವಿ. ಇನ್ನೊಂದು ರೆಕಾರ್ಡ್ ಇಟ್ಕೊಡ್ತೀವಿ ನಮ್ಮ ಹತ್ರ, ಇಲ್ಲೆಲ್ಲ ಮಕ್ಕಳು ಇದೆ, ಹೆಸರು ಬರ್ತಿಟ್ಕೊಳ್ತೀವಿ. ಬೈ ಚಾನ್ಸ್ ಏನಾಗುತ್ತೆ ಅಂದರೆ ಎಕ್ಸಾಮ್ ಟೈಮಲ್ಲಿ ಹಾಲ್ ಟಿಕೆಟ್ ಕಳ್ಕೊಂಡ್ತಾರೆ, ಏನು ಮಾಡ್ತೀವಿ, ಡೂಪ್ಲಿಕೇಟ್ ಜೆರಾಕ್ಸ್ ತೆಗೆದುಕೊಂಡು ಫೋಟೋ ಆದ ತಕ್ಷಣ ಕಳಿಸ್ಬಿಟ್ಟು ಮಕ್ಕಳನ್ನ ಎಕ್ಸಾಮ್ ಬರೆಯೋದು ಕಳಿಸ್ತೀವಿ. ಆ ಟೈಮಲ್ಲಿ ಒದ್ದಾಟ ಫೋಟೋ ತೆಗೆದುಕೊಂಡು ಅಂತ ಹೇಳೋಕ್ಕಾಗಲ್ಲ. ಏನಾದ್ರು ಅನಾಹುತ ಮಾಡೋಂಗಿದ್ರೆ ಮಾಡಿ, ಏನು ನಾನು ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾ ಇದ್ರು, ಇಷ್ಟೊಂದು ಆತ್ಮೀಯತೆಯಿಂದ ನನ್ನ ಮನಸ್ಸಿನ ಇಂಗಿತ ನಿಮ್ಗೆ ಅರ್ಥ ಆಗ್ಲಿಲ್ಲ. ಮಕ್ಕಳು ತೊಂದರೆ ಮಾಡೋಂಗಿದ್ರೆ ಇವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಆ ಟೈಮ್ ಮಕ್ಕಳೇನಾದ್ರು ಹಾಲ್ ಟಿಕೆಟ್ ಕಳ್ಕೊಂಡ್ರೆ ನಾವು ಪ್ರಿಂಟ್ಔಟ್ ತೆಗೆದುಕೊಂಡು ಇಮಿಡಿಯೇಟ್ ಇಷ್ಟೊತ್ತು ಹೇಳಿದ್ದೀನಿ. ನೋಡಿ ಮೇಡಮ್, ನನ್ನ ನಂಬಿ ಇಲ್ಲಿರೋರು ಎಲ್ಲರೂ ತುಂಬಾ ನಿಷ್ಠೆಯಿಂದ ಕೆಲಸ ಮಾಡೋದು ಮೇಡಮ್. ದಯವಿಟ್ಟು ಗೊತ್ತಿದ್ದರೆ ನಡೆದಿದೆ, ಗೊತ್ತಿದ್ದು ಅವ್ರು ಮಾಡಿದ್ದಲ್ಲ, ಏನೋ ಜೋಬಿ ತುಂಬಿಸ್ಕೊಂಬೋಣ. ನಾನು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೇಳಿಕೆ ಕೊಡ್ತೀನಿ, ಇದ್ರ ಬಗ್ಗೆ ಹೇಳಿಕೆ ಕೊಡ್ತೀನಿ ನಾನು. ಯಾರು ಇಲ್ಲ, ನಾನು ಹೇಳಲ್ಲ, ಬೇಡ, ಅದು ಕೇಳಿ ನೋಡಿ, ಬೇಡ. ನನ್ನ ಮಾತು ನಿಮ್ಗೆ ನಂಬಿಕೆ ಬರಲಿಲ್ಲ. ಏನೋ ಏನು ಮಾಡ್ತಾ ಇದೆಯಾ? ಇದ್ದಾರೆ ಮೈ ಮೆಂಟಾಲಿಟಿ ಸರ್, ಒಳ್ಳೆ ಮಗು, ಒಳ್ಳೆ ಮಗು. ಅಲ್ಲ ಸರ್, ನಾನು ಸರ್ ಹತ್ರ ಮಾತಾಡಕ್ಕೆ ಬಂದಿದ್ದೆ.
ಇದೆ ಏನಿಲ್ಲ. ಏನೋ ಹೇಳ್ತಾ ಇದ್ದೆ ನನಗೆ ನಮ್ಮ ಕಾಲೇಜ್ ನಮ್ಮ ಮಾಹಿತಿ ಭಕ್ತಿಯಿಂದ ಇದು ಮಾಡಿದ್ದೀವಿ, ಮಕ್ಕಳ ಸಹಾಯ ಮಾಡಿದ್ದೀವಿ. ಅವ್ರಿಗೆ ಅದು ನಾನು ಸಾರಿ ಕೇಳ್ತೀನಿ ಸರ್. ನೀವೇ ಯಾಕೆ ಕೇಳ್ತೀರಾ? ನಿಮ್ದೇನೋ ತಪ್ಪಿಲ್ವಲ್ಲ ಸರ್, ಯಾಕೆ ಕೇಳ್ತೀರಾ? ಇವಾಗ ಅವ್ರು ಸಿಕ್ಕಾಕೊಂಡು ಕೆಟ್ಟದೆ ಗೊತ್ತಿಲ್ದಿರ ಸರ್ ಅವ್ರು ಎಷ್ಟು ದುರಂಕಾರ ಮಾತುಗಳು ಮಾತಾಡ್ತಾರೆ ಅದು ನಮಗೆ ಗೊತ್ತಿಲ್ಲ ಸರ್. ಅಲ್ಲಲ್ಲ, ಇಲ್ಲಿ ಖಂಡಿತ ನೀವು ಬಂದು ಕಣ್ಣ ನೋಡಿದ್ರೆ ನಿಮ್ಗೆ ಏನ್ ಆಗ್ತಿತ್ತು ಅಂತ ಗೊತ್ತಾಗ್ತಿತ್ತು. ಇವ್ರು ಮಾಡಿರೋ ಕೆಲಸ ಆಯ್ತಾ? ಇರ್ತಾರೆ ಕಣ್ಣಲ್ಲಿ, ಇಲ್ಲ ನೀವು ಬಂದು ಕಣ್ಣಲ್ಲಿ ನೋಡ್ಬೋದು. ನಾನು ಬೇಕಾದ್ರೆ ರೆಕಾರ್ಡು ವಿಡಿಯೋ ಎಲ್ಲ ಪ್ರತಿಯೊಂದು ಮಾಡಿದ್ದೀನಿ. ಈಗ ಅವ್ರು ಯಾವ ತರ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಅವ್ರು ಆಯ್ತಾ? ಇಲ್ಲಿ SC ಮಕ್ಕಳ ಹತ್ರ ಒಂದು ಮಗುಗೆ 180 ರೂಪಾಯಿ ಇನ್ನು ಮಾಹಿತಿ ಇಲ್ಲ ಅಂತಾನೆ ಹೇಳ್ತಾ ಇದಾರೆ. ಮಾಹಿತಿಯಿಂದ ಇವ್ರು ಏನಕ್ಕೆ ಎಕ್ಸಾಮ್ ಕಟ್ಸ್ಕೊಳ್ತಾ ಇದಾರೆ? ಅದು ತಪ್ಪಾ ಕರೆಕ್ಟಾ? ಇರ್ಲಿ ನನಗೆ ಸ್ವಲ್ಪ ಟರ್ಮರ್ಸ್ ಇದೆ, ರೈಟಿಂಗ್ ಪ್ರಾಬ್ಲಮ್ ಇದೆ. ನಿಮ್ಮದು ನಂಬರ್ ಹಾಕು, ನಂಬರ್ ಹಾಕು. ನಿಮಗೆ ಸ್ವಲ್ಪ ವೈಬ್ರೇಷನ್ಸ್ ಅಲ್ಲೊಂದು ಸೈನ್ ಹಾಕ್ಬಿಡ್ತೀನಿ ಕೊಡಿ ಸರ್. ಇಲ್ಲಿ ಬೇಡಮ್ಮ, ಅಲ್ಲಿ ಮಾಡಬೇಕು. ಅಲ್ಲಿ ಮಾಡಿದೆಯಾ? ಇಲ್ಲ ಸರ್. ಅಲ್ಲಿ ಮಾಡಿ. ಅಡ್ರೆಸ್ ಎಲ್ಲ ಪೂರ್ತಿ ಸರ್ ದೇಶ ಹೇಳಿ. ಕೋಲಾರ ಜಿಲ್ಲೆ ನೋಡಿಲ್ಲ ಕರ್ನಾಟಕ ಒರಿಜಿನಲ್ ಅಫೇರ್ಸ್ ಸಮಿತಿ ಕೋಲಾರ ಜಿಲ್ಲಾ ಅಧ್ಯಕ್ಷರು ನಾನು ಕೇಸ್ಗಳು ಕಾನಿಷ್ಠ ಮಾಡ್ತಾ ನನಗೆ ಯಾವ ಕಡೆ ಸಪೋರ್ಟ್ ಬರ್ತಿದೆ ಆಯ್ತಾ? ಅಂದ್ರೆ ಈಗ ಮಾಡ್ತಾ ಇರೋ ಕೆಲ್ಸಗಳು ಯಾವ ತರ ಇದೆ ಅಂದ್ರೆ ಕೊಟ್ಟೆ ಹುರಿದೋಗ ಕೆಲಸಗಳೆಲ್ಲ. ಪೂರ್ತಿ ಅಡ್ರೆಸ್ ಅಲ್ಲಿ ದೇಶ ಹೇಳಿ ಸರ್. ದೇಶದಲ್ಲಿ ಎರಡು ಕಡೆ ಶ್ರೀರಾಮ್ ಸರ್. ಶ್ರೀರಾಮ ಶ್ರೀರಾಮ್ ಸರ್. ಇನ್ಶಲ್ಲ ಸಿ ಬರೆಯೋದಕ್ಕೆ ಅಂತ ದೇಶ ಹೇಳಿ ಇದು ಕೊಡಿ ಸರ್. ಕಾಮರ್ಸ್ ಅಲ್ವನಯ್ಯ? ಸರ್ ಅದಲ್ಲ, ಫಸ್ಟ್ ಅದೇನಾ? ಹಾಂ ಸರ್. ಪೇಜ್ ವೈಸ್ ಅನಿಸಿದ್ವಲ್ಲ ಬಂಗಾರ ಸರ್, ಇದು ತೆಗೀರಿ. ಹಾಂ, ಕ್ಯಾಸ್ಟ್ ಅಲ್ಲಮ್ಮ. ನೆಕ್ಸ್ಟ್ ಎಸ್ 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 ಅದರಲ್ಲಿ ಯಾವ ಸಬ್ ಯಾವುದು? ಓ ಬಿ. ಮದನ್ ಯಾವ್ಯಾವ ಸಬ್ಜೆಕ್ಟಿಗೆ ಕಟ್ತಾ ಇರೋದು? 4 ಸಬ್ಜೆಕ್ಟ್ಸ್ ಸರ್. ಅದು ಯಾವ್ದು? ಪಿ ಸಿ ಎಮ್ ಬಿನಾ? ಇಂಗ್ಲೀಷ್, ಬಯಾಲಜಿ. ಅಪ್ಪ ಆ ರೂಟರ್ಗೆ ಆಗದೆ ಇರೋ ಹೊಸದೇ ಹಾಕೋದಾದ್ರೆ ಹಾಕ್ಬಿಡಿ. ಫೋನ್ ನಂಬರ್ ಹೇಳಮ್ಮ. 973131 06 37 03. ಸರಿ. ಮದನ್ ಇನ್ಷಿಯಲ್ ಏನಪ್ಪ ನಿಮ್ಗೆ? ಎಮ್ ಫಸ್ಟ್ ಬಿ ಇದೆಲ್ಲ అట్లా చేంజ్ ఉందా? ಇಲ್ಲ లేదా 500 ఇచ్చింది మీకు చేతికి ಜಸ್ಟ್ తమిళ ఫీజు ಏನು ನಂದು ಫೀಸ್ ಅದು ಯಾವ ಕ್ಯಾಸ್ಟ್? 0 ಬರೋಲ್ಲ ನಿಮ್ಮದಕ್ಕೆ 50 ರೂಪಾಯಿ ತಗೊಂತ ಇಲ್ಲ. ಮಗು ಬಂದ ತಕ್ಷಣ ನಾನು ಇಲ್ಲ ಅಂತ ಹೇಳಿಲ್ಲ, ನಮ್ಗೆ ಮಾಹಿತಿ ಇರಲಿಲ್ಲಮ್ಮ. ಗೊತ್ತಾದ ತಕ್ಷಣ ಯಾರ ಹತ್ರ 1 ರೂಪಾಯಿ ತಗೊಳ್ಳಿಲ್ಲ. ಮಾಹಿತಿ ಇದ್ರೆ ಯಾಕೆ ಮಾಡ್ತಿದ್ವಿ ಹೇಳಿ? ಈಗ ಸೈ ಆನ್ಸರ್ ಮಾಡ್ತೀರಾ ಕೊನೆಗೆ ಹೇಳಿ. ನಂದು ಸರ್ ಒಂದು ಸ್ಕಿಪ್ಪಲ್ಲಿ ಬರ್ತಿರ್ತೀವಿ ಫೋನಲ್ಲಿ ನಾನು ಇನ್ನೊಂದು ಫೋನ್ಗೆ ಹಾಕ್ಕೊಳ್ತೀನಿ. ಹಾಕ್ಕೊಳ್ರಿ, ಇವಾಗ ಅದಕ್ಕೆ ಹಾಕ್ಕೊಳ್ರಿ. ಆಫೀಸ್ ನಂಬರ್ ಬೇಕಾ?
ಹೇಳಿ ಸರ್. 99 72 92 92 63 63 76. 76. ಬೀರೇಶ್ವರ ಅಂತ ಸೇವ್ ಮಾಡೋಣ. ಹಲೋ ಸರ್, ನೀವು ಸೆಕೆಂಡ್ ಆರ್ಟ್ಸ್ ಅದರಲ್ಲಿ ಒಂದು ಇಲ್ಲ ಮಾರ್ಕ್ಸ್ ಕಾರ್ಡು. ಸೆಕೆಂಡ್ ಕಾಮರ್ಸ್ ಅಲ್ಲಿ ಅದೇ ವಿಕಾಸ್ ಕೂಡ ರೂಪೇಶ್ ನಿತಿನ್ ಸುದೀಪ್ ಸಂಗೀತ ಅಂತ ಮನೇಲಿ ಊಟ ತಿಂಗಳು ಈಗ 29th ಒಳಗಡೆ 29th ಎಕ್ಸಾಮ್ ಇದೆಯಂತೆ. ಒಂದ್ಸರಿ ವಿಚಾರಿಸ್ಬಿಟ್ಟು ಇವ್ರು ಏನು ಮಾಡೋಕ್ಕಾಗಲ್ಲ, ಹಾಲ್ ಟಿಕೆಟ್ ಏನಾದ್ರು ಇದು ಮಾಡಿದ್ರೆ ಇದೆಲ್ಲ ರೆಕಾರ್ಡ್ ಅವ್ರ ಮನೆಗೆ ಕಳಿಸ್ಕೊಟ್ಬಿಡ್ತೀವಿ. ಆ ಲೆವೆಲ್ ನಾವು ಇದ್ದೀವಿ. ಭಯ ಪಡೋ ಪರಿಸ್ಥಿತಿ ಏನೂ ಇಲ್ಲ. ಸರಿ ಹಾಲ್ ಟಿಕೆಟ್ ಏನು ಆಗಲ್ಲ. ಹಾಲ್ ಟಿಕೆಟ್ ಇಲ್ಲಿ ನಾವು ಆನ್ಲೈನ್ ಅಪ್ಲೋಡ್ ಮಾಡ್ತೀವಿ. ಏನ್ ಮಾಡ್ತಾ ಇದಾರೆ ಅಂದ್ರೆ ಭಯ ಪಡ್ತಾರೆ. ನಾವ್ ಇಲ್ಲಿ ಮಾತಾಡಿದ್ರೆ ಇಲ್ಲಮ್ಮ. ನಮ್ ಎಜುಕೇಶನ್ಗೆ ಏನ್ ತೊಂದರೆ ಆಗುತ್ತೋ. ಸರ್, ಈಗ ಹಾಲ್ ಟಿಕೆಟ್ ಕೊಡೋ ಟೈಮಲ್ಲಿ ಗಲಾಟೆ ಬಿದ್ದಿದ್ದಾರೆ. ನೀವು ಯಾವ ಟೈಮ್ಗನ ಬನ್ನಿ, ನಿಮ್ಗೆ ಏನು ಹೆಲ್ಪ್ ಬೇಕು ಅದು ಮಾಡ್ತೀವಿ. ಅವಾಗ್ಲೂ ನನ್ ವಿಚಾರಣೆ ತಿಳಿತು, ಬೇಡ ಸುಮ್ಮನೆ ಯಾಕೆ ಅಂತ ನಾನು ಸೈಲೆಂಟ್ ಆಗ್ಬಿಟ್ಟೆ. ಇವತ್ತು ನಾನಾಗಿ ನಾನು ಬಂದಿದ್ದೆ, ನೀವು ಮಾಡಿರೋ ಕೆಲ್ಸಕ್ಕೆ ನಾನು ಬಂದಿದ್ದೀನಿ ಅಷ್ಟೇ ವಿನಃ ಇವ್ರ ಮೇಲೆ ಬೇರೆ ಆರೋಪ ಹೊರಿಸಲೇಬೇಕು ಅನ್ನೋ ಕಾರಣದಿಂದ ನಾನು ಬಂದೇ ಇಲ್ಲ. ಆಯ್ತಾ ನಂದಿತಾ ಸರ್? 2 ಫೋಟೋ ಕೊಟ್ಟಿರಮ್ಮ. ಹಾಂ ಸರ್. ಯಾವ ಕಾಲೇಜ್ ಬರ್ತಿದೆ ಸರ್? ಗರ್ಲ್ಸ್ ಕಾಲೇಜ್. 4 ಹೋಗಿದ್ಯಾ? ಅಟೆಂಡ್ ಮಾಡ್ತೀನಿ. ಯಾವಾಗಲೂ ತೊಂದರೆ ಇದೆ ಸರ್, ಸತ್ಯವಾಗಿ ಹೇಳ್ತಾ ಇದ್ದೀನಿ. ತೊಂದರೆನೇ. ಇವತ್ತು ನಾನು ಯಾಕೆ ಸೈಲೆಂಟ್ ಆಗಿ ಹೋಗ್ತಾ ಇದ್ದೀನಿ ಅಂತ ಯಾಕೆಪ್ಪ ಅಂದ್ರೆ ಇವತ್ತು ನನಗೆ ಸ್ವಲ್ಪ ಕೆಲಸ ಇತ್ತು ಹೊರಗಡೆ, ಕೋಲಾರ ಸ್ವಲ್ಪ ಕೆಲಸ ಇತ್ತು. ಅದನ್ನ ಅಡೆತಡೆಯಲ್ಲಿ ಅದನ್ನ ಇಟ್ಬಿಟ್ಟು ಇಲ್ಲಿ ಬಂದಿರೋದು ನಾನು. ನಾವು ತೊಂದರೆ ಕೊಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಅಲ್ಲಲ್ಲ, ನಾನು ಹೇಳ್ತಾ ಹಂಗಲ್ಲ. ಇಲ್ಲ, ಈ ವ್ಯಕ್ತಿಗಳು ನೋಡಿದ್ರೆ ತೊಂದರೆ ಕೊಡುವಂತಹ ವ್ಯಕ್ತಿಗಳು, ಮಕ್ಕಳಿಂದ ಕಿತ್ತು ತಿನ್ನುವಂತಹ ವ್ಯಕ್ತಿಗಳು ಅಂತ ನಮ್ಮ ಮೇಲೆ ನಿಮಗೆ ಡೌಟ್ ಬಂದರೆ ಯಾವುದೇ ಕ್ಷಣ ಯು ಟೇಕ್ ಎನಿ ಆಕ್ಷನ್. ಇಲ್ಲ ಪರವಾಗಿಲ್ಲ, ಇವರಲ್ಲಿ ಪ್ರಾಮಾಣಿಕತೆ ಇದೆ, ಏನೋ ಎರರ್ ಆಗಿದೆ, ಹ್ಯೂಮನ್ ಎರರ್ ಅಂತ ನಿಮ್ಗೆ ಅನಿಸಿದ್ರೆ ಅದಕ್ಕೆ ನನಗೆ ಅದೊಂದು ಲೆಟರ್ ಬರ್ಕೊಡಿ. ನಾನು ಮತ್ತೆ ಇದ್ರ ಬಗ್ಗೆ ನಾನು ಮಾತಾಡೋಣ. ಬೇಡ, ಅದನ್ನು ಬಿಡಿ. ನಾನು ಹೇಳ್ತಾ ಇದ್ದಲ್ಲ, ಮನುಷ್ಯತ್ವಕ್ಕಿಂತ ಲೆಟರ್. ಹೌದು ಸರ್, ಈಗ ಮನುಷ್ಯರಿಗಿಂತೂ ಮಾತಿಗಿಂತೂ ಪೇಪರ್ ಬೆಲೆನೇ ಜಾಸ್ತಿ, ಅಲ್ಲ ನೋಟ್ ಬೆಲೆ ಜಾಸ್ತಿ. ನಾನು ಕೇಳ್ತಾ ನಾನು ನಿಮ್ಮನ್ನು ಕೇಳ್ತಾ ಇರೋದು ಇಷ್ಟೇ. ಇಷ್ಟೆಲ್ಲ ಹೇಳಿದ್ಮೇಲೂ ನಿಮ್ಗೆ ಅನಿಸ್ತಾ ಇದೆಯಾ ನಾವು ಲೋಪ ಮಾಡಿದ್ದೀವಿ ಬೇಕಾಗಿ ಅಂತ? ನನಗೆ 99% ಅದೇ ಅನಿಸ್ತಾ